ಮಹಿಳಾ ದಿನಾಚರಣೆ ಅಂಗವಾಗಿ ಅಮ್ಮ ಎಜುಕೇಷನ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಮತ್ತು ಆಕಾಶ ಪದವಿ ಪೂರ್ವ ಕಾಲೇಜು ಸ್ವಚ್ಛತಾ ಕಾರ್ಯಕ್ರಮ. ಮಹಿಳಾ ದಿನಾಚರಣೆ ಅಂಗವಾಗಿ ನಗರದ ಖಾಸಗಿ ಕಾಲೇಜು ಆದ ಆಕಾಶ್ ಪದವಿ ಪೂರ್ವ ಕಾಲೇಜು ಮತ್ತು ಅಮ್ಮ ಎಜುಕೇಷನಲ್ ರೂರಲ್ ಡೆವಲಪ್ಮೆಂಟ್ ಸಂಸ್ಥೆಯ ಜಂಟಿ ಸಹಯೋಗದಲ್ಲಿ ಖ್ಯಾತಿ ಹೊಂದಿದ ಜಾಲರಿ ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಸ್ವಚ್ಛತಾ ಕಾರ್ಯವನ್ನು ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳನ್ನು ಒಳಗೊಂಡ ಸಂಸ್ಥೆಯ ಆಡಳಿತ ಮಂಡಳಿಯು ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಮ್ಮ ಎಜುಕೇಷನಲ್ ಮತ್ತು ರೂರಲ್ ಡೆವಲಪ್ಮೆಂಟ್ ಸಂಸ್ಥೆಯ ಅಧ್ಯಕ್ಷರು ಶ್ರೀನಿವಾಸ್, ಮಹಿಳೆಯರ ದಿನಾಚರಣೆಯ ಅಂಗವಾಗಿ ಸಮಾಜದಲ್ಲಿ ಬದಲಾವಣೆ ತರ ಬಯಸುವ ಉದ್ದೇಶದಿಂದ ಪ್ರವಾಸಿಗರನ್ನು ಆಕರ್ಷಿಸಿಕೊಳ್ಳುವ ಜಾಲರಿ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಅನೇಕ ಭಕ್ತಾದಿಗಳು ಮತ್ತು ಪ್ರವಾಸಿಗರು ಭೇಟಿ ನೀಡಿ ಪ್ರಸಿದ್ಧ ಕ್ಷೇತ್ರದಲ್ಲಿ ತಿಂಡಿ ತಿನಿಸುಗಳು ಹಾಗೂ ನೀರಿನ ಪ್ಲಾಸ್ಟಿಕ್ ಬಾಟ್ಲಿಗಳು ಎಲ್ಲೆಂದರಲ್ಲಿ ಹಾಕಿ ಪ್ರವಾಸಿ ಸ್ಥಳವನ್ನು ಕಲುಷಿತಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಇಂದು ನಮ್ಮ ವಿದ್ಯಾರ್ಥಿಗಳೊಂದಿಗೆ ಕೂಡಿ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಲು ಇಚ್ಛಿಸುತ್ತೇನೆ. ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳೆಯರನ್ನು ಗೌರವಿಸಬೇಕು. ಹಾಗೆಯೇ ವರ್ಷಕ್ಕೊಂದು ಉಡುಗೊರೆಯಾಗಿ ಈ ಸ್ವಚ್ಛತಾ ಅಭಿಯಾನವನ್ನು ವಿಶ್ವ ಮಹಿಳೆಯರಿಗೆ ಅರ್ಪಿಸುತ್ತೇನೆ ಅಂತ ತಿಳಿಸಿದರು. ಆಕಾಶ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಗಂಗರಾಜ್ ಮಾತನಾಡುತ್ತಾ, ನಾವೆಲ್ಲರೂ ದೈನಂದಿನ ಜೀವನದಲ್ಲಿ ಬಳಸ್ತಾ ಇರುವ ಪ್ಲಾಸ್ಟಿಕ್ ಪರಿಸರದಲ್ಲಿ ಯಥೇಚ್ಛವಾಗಿ ಸೇರಿ ಪರಿಸರವು ವಿನಾಶದ ಅಂಚಿನಲ್ಲಿ ಇರುವುದರಿಂದ ಪ್ರತಿಯೊಂದು ವಿಶೇಷ ಕಾರ್ಯಕ್ರಮದಂದು ಪ್ಲಾಸ್ಟಿಕ್ನಂತಹ ಪರಿಸರ ಹಾನಿ ವಸ್ತುವನ್ನು ಒಂದು ಕಡೆ ಸಂಗ್ರಹಿಸಿ ಅವುಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡುವ ನೈತಿಕ ಜವಾಬ್ದಾರಿಯು ನಮ್ಮೆಲ್ಲರ ಮೇಲಿದೆ. ಅದರಿಂದ ವಿಶ್ವ ಮಹಿಳೆಯರ ದಿನದಂದು ಇಂತಹ ಸ್ವಚ್ಛತಾ ಕಾರ್ಯಕ್ಕೆ ಎಲ್ಲರೂ ಮುಂದಾಗಬೇಕು. ಪರಿಸರ ಸ್ವಚ್ಛವಾಗಿರುತ್ತದೆ, ನಾವು ಉಸಿರಾಡುವ ಗಾಳಿ ಸ್ವಚ್ಛವಾಗಿರುತ್ತದೆ. ಅದರಿಂದ ಸ್ವಚ್ಛತೆಯ ಕಡೆ ನಮ್ಮೆಲ್ಲರ ಒಂದು ಹೆಜ್ಜೆ ಇಡೋಣ ಅಂತ ಈ ಮೂಲಕ ತಿಳಿಸಿದರು. ಈ ಸಂದರ್ಭದಲ್ಲಿ ಗೊಳ್ಳು ಶ್ರೀನಿವಾಸ್ ರವರು, ಅಧ್ಯಕ್ಷರು, ಅಮ್ಮ ಎಜುಕೇಷನಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಹಾಗೂ ಆಕಾಶ ಪದವಿ ಪೂರ್ವ ಕಾಲೇಜು ಚಿಕ್ಕಬಳ್ಳಾಪುರ ಕಾರ್ಯದರ್ಶಿಗಳಾದಂತಹ ಕೆ ಗಂಗರಾಜ್ರವರು, ಜಂಟಿ ಕಾರ್ಯದರ್ಶಿಗಳಾದಂತಹ ಎಂಎನ್ ವೆಂಕಟೇಶ್ರವರು, ಖಜಾಂಚಿಗಳಾದಂತಹ ಟಿ ಆನಂದ್ರವರು ಹಾಗೂ ಪ್ರತಿ ಸದಸ್ಯರಾದಂತಹ ಶಿಲ್ಪಾ ವೆಂಕಟೇಶ್ ರವರು ಮತ್ತು ಆಕಾಶ್ ಕಾಲೇಜಿನ ಉಪನ್ಯಾಸಕರಾದ ನವೀನ್ ರವರು ಮತ್ತು ಚೇತನ್ ರವರು ಮತ್ತು ಪ್ರಶ್ನೆ ಸ್ವಯಂ ಸೇವಕರು ಭಾಗವಹಿಸಿದರು. ಅಮ್ಮ ಎಜುಕೇಷನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಹಾಗೂ ಆಕಾಶ್ ಪದವಿ ಪೂರ್ವ ಕಾಲೇಜು ಚಿಕ್ಕಬಳ್ಳಾಪುರ ಈ ಒಂದು ಎರಡು ಸಂಸ್ಥೆಗಳ ವತಿಯಿಂದ ಸಮಾಜದ ಒಂದು ಸ್ವಚ್ಛತೆಯನ್ನು ಮಾಡುವಂಥ ಜವಾಬ್ದಾರಿಯಿಂದ ನಾವು ಇವತ್ತು ಈ ಜಾಲಾರಿ ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಮೊನ್ನೆ ಹುಣ್ಣಿಮೆಯಂದು ನಡೆದಂತಹ ಜಾತ್ರೆಯ ವಿಶೇಷದಲ್ಲಿ ಎಲ್ಲ ಸಾರ್ವಜನಿಕರು ಪ್ಲಾಸ್ಟಿಕ್ಕನ್ನು ಮತ್ತು ಅವರು ತಿಂದಿರೋ ಅಂಥ ಊಟದ ಪ್ಲೇಟನ್ನು ಎಲ್ಲಂದ್ರಲ್ಲಿ ಹಾಕಿ ಪರಿಸರವನ್ನು ಸ್ವಚ್ಛತೆಯನ್ನು ಹಾಳು ಮಾಡಿರ್ತಾರೆ. ಈ ಒಂದು ಸ್ವಚ್ಛತೆಯನ್ನು ಮಾಡೋವಂಥ ಉದ್ದೇಶದಿಂದ ಇವತ್ತು ನಾವೇನು ಅಮ್ಮ ಎಜುಕೇಷನಲ್ ರೂರಲ್ ಟ್ರಸ್ಟಿನಿಂದ ನಾವೆಲ್ಲ ಪದಾಧಿಕಾರಿಗಳು ಮತ್ತು ಆಕಾಶ್ ಕಾಲೇಜಿನೆಲ್ಲ ಆಡಳಿತ ಮಂಡಳಿಯವರು, ಲೆಕ್ಚರರ್ಸು, ನಮ್ಮ ವಿದ್ಯಾರ್ಥಿಗಳು ಹಾಗೂ ನಮ್ಮ ಟ್ರಸ್ಟ್ನ ಎಲ್ಲ ಸ್ವಯಂ ಸೇವಕರು ಮತ್ತು ವ್ಯಾಲೆಂಟರ್ಸು, ಕೆಲವರು ಸಮಾಜದಿಂದ ಬಂದಿರೋಂಥ ಸಮಾಜಮುಖಿ ಜನಗಳು ಸಹ ಇದರಲ್ಲಿ ಸೇರಿಕೊಂಡಿರ್ತಾರೆ. ಈ ಒಂದು ಕಾರ್ಯದಲ್ಲಿ ಸುಮಾರು 100 kg ಇರಬಹುದು ಅಂದಾಜು. ಇಷ್ಟೊಂದು ಪ್ಲಾಸ್ಟಿಕ್ಕನ್ನು ಮತ್ತು ಒಂದು ಸೇರಿಸಿ ಒಂದು ಕಡೆಯನ್ನು ಸ್ವಚ್ಛ ಮಾಡಿ ಒಂದು ಕಡೆ ಗುಡ್ಡೆ ಹಾಕೋಂಥ ಕೆಲಸ ನಮ್ಮ ಟ್ರಸ್ಟ್ ಕಡೆಯಿಂದ ಮಾಡಿದ್ದೇವೆ. ಏನಕ್ಕಪ್ಪ ಈ ಒಂದು ಕಾರ್ಯ ಮಾಡಬೇಕು ಅಂತಂದರೆ, ನಮ್ಮ ಟ್ರಸ್ಟ್ ಬಂದುಬಿಟ್ಟು ಪ್ರತಿ ಸುಮಾರು 1 ವರ್ಷದಿಂದ 2 ವರ್ಷಗಳಿಂದ ಈ ಥರ ಸಮಾಜಮುಖಿ ಕಾರ್ಯಗಳನ್ನು ಹಲವಾರು ಮಾಡ್ಕೊಂಡು ಬಂದಿದ್ದೇವೆ. ಇನ್ನು ಮುಂದೆ ಸಹ ಇನ್ನೂ ಉತ್ತಮ ಕಾರ್ಯಗಳನ್ನು, ಅರ್ಥಪೂರ್ಣವಾದಂಥ ಕಾರ್ಯಕ್ರಮಗಳನ್ನು ಮುಂದೆ ಮಾಡ್ಕೊಂಡು ಹೋಗ್ತಾ ಇರ್ತೇವೆ. ನಮಸ್ತೆ. ಅಮ್ಮ ಎಜುಕೇಷನಲ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಹಾಗೂ ಆಕಾಶ್ ಪದವಿ ಪೂರ್ವ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಇಂದು ಜಾಲಾರಿ ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಕಳೆದ ಹುಣ್ಣಿಮೆಯಿಂದ ಆಗಿರ್ತಕ್ಕಂಥ ಒಂದು ಮಾಲಿನ್ಯವನ್ನು ಕೊನೆಗಾಣಿಸ್ತಕ್ಕಂಥ ನಿಟ್ಟಿನಲ್ಲಿ 100 kg ಪ್ಲಾಸ್ಟಿಕ್ ಆಯ್ತಕ್ಕಂಥ ಒಂದು ಕಾರ್ಯಕ್ಕೆ ನಾವು ಇವತ್ತು ಮುನ್ನುಡಿಯನ್ನು ಬರೆದ್ರಿ. ಅದನ್ನು ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಸಂಪೂರ್ಣ ಸ್ವಚ್ಛತೆ ಮಾಡಿ, ಏನು ಅದರಿಂದ ಅಲ್ಲಿರ್ತಕ್ಕಂಥ ಪರಿಸರ ಹಾಳಾಗಬಾರ್ದು, ಒಂದು ದನಕರುಗಳು ಅದರಿಂದ ಯಾವುದೇ ರೀತಿ ಪ್ಲಾಸ್ಟಿಕ್ಕನ್ನು ಸೇವನೆ ಮಾಡಬಾರ್ದು. ಜೊತೆಗೆ ಏನು ದೇವಾಲಯ ಪ್ರಾಂಗಣ ಅಂತಕ್ಕಂಥದ್ದು 60 ಜನ ಬಂದು ಹೋಗ್ತಾ ಇರೋದ್ರಿಂದ ಸ್ವಚ್ಛವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಅವ್ರಿಗೆ ಮನದಟ್ಟು ಮಾಡಿಕೊಟ್ಟು, ಮತ್ತು ಬರ್ತಕ್ಕಂಥ ಯಾವುದೇ ಒಂದು ಉತ್ಸವಗಳಲ್ಲಿ ಕೂಡ ಅಲ್ಲಿ ಯಾವುದೇ ರೀತಿಯ ಮಾಲಿನ್ಯಕಾರಕ ವಸ್ತುಗಳನ್ನು ನಿರ್ಮಾಣ ಮಾಡಬಾರ್ದು ಅಂತಕ್ಕಂಥ ಒಂದು ಸೂಚನೆಯನ್ನು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಈ ಒಂದು ಕಾರ್ಯವನ್ನು ಮುಗಿಸಿ ಬಂದಿರ್ತೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅನೇಕ ಶಿಬಿರಗಳನ್ನು ಮಾಡುವ ಮುಖಾಂತರ ಸ್ವಚ್ಛತೆಗೆ ಸ್ವಚ್ಛ ನಗರ ಚಿಕ್ಕಬಳ್ಳಾಪುರವನ್ನು ಮಾರ್ಪಡಿಸುವಲ್ಲಿ ನಮ್ಮ ಟ್ರಸ್ಟ್ನು ಸದಾ ಕಳಕಳಿಯಾಗಿ ಕಂಕಣಬದ್ಧವಾಗಿರುತ್ತೆ ಅಂತ ಹೇಳ್ತಾ ಮಾತು ಮುಗಿಸ್ತೀರಿ ಸರ್. ನನ್ನ ಹೆಸರು ಶ್ರೀನಿವಾಸ್ ಅಂತ, ಅಮ್ಮ ಎಜುಕೇಷನಲ್ ರೂರಲ್ ಡೆವಲಪ್ಮೆಂಟ್ ಅಧ್ಯಕ್ಷರು ಹಾಗೂ
ನಮ್ಮ ಪದಾಧಿಕಾರಿಗಳಾದಂಥ ಗಂಗರಾಜ್ ಸರು, ಕಾರ್ಯದರ್ಶಿಗಳು MN ವೆಂಕಟೇಶ್ ಅವರು, ಜಂಟಿ ಕಾರ್ಯದರ್ಶಿಗಳು, ಹಾಗೂ ನಮ್ಮ ಖಜಾನ್ಸಿಗಳಂತ ಆನಂದ್ ಸರ್, ಹಾಗೂ ನಮ್ಮ ಟ್ರಸ್ಟಿ ಸದಸ್ಯರಾದಂಥ ಶಿಲ್ಪಾ ವೆಂಕಟೇಶ್ ಅವರು, ಹಾಗೂ ನಮ್ಮ ಆಕಾಶ್ ಪದವಿ ಪೂರ್ವ ಕಾಲೇಜು, ನಮ್ಮ ಲೆಕ್ಚರರ್ಸು ಮತ್ತು ನಮ್ಮ ವಿದ್ಯಾರ್ಥಿಗಳು ಇವರೆಲ್ಲರೂ ಸೇರಿ ಸಮಾಜದಲ್ಲಿ ಸಮಾಜ ಸ್ವಚ್ಛತೆಯನ್ನು ಕಾಪಾಡುವಂಥ ದೃಷ್ಟಿಯಲ್ಲಿ ನಮ್ಮ ಸ್ವಚ್ಛತಾ ಭಾರತವನ್ನು ಮಾಡುವಂಥ ಉದ್ದೇಶದಿಂದ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತವಾಗಿ ಜಾಲಾರಿ ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಏನು 4-5 ದಿನಗಳ ಹಿಂದೆ ನಡೆದಂತಹ ಒಂದು ಜಾತ್ರೆ ವಿಶೇಷವಾಗಿ ಎಲ್ಲೆಂದು ನೋಡಿ ಪ್ಲಾಸ್ಟಿಕ್ ಆಗಿರ್ಬೋದು, ಊಟದ ಪ್ಲೇಟ್ ಆಗಿರ್ಬೋದು, ನೀರಿನ ಪ್ಯಾಕೆಟ್ ಆಗಿರ್ಬೋದು, ನೀರಿನ ಬಾಟಲ್ ಆಗಿರ್ಬೋದು, ಎಲ್ಲಂದ್ರಲ್ಲಿ ಹಾಕಿ ಪರಿಸರ ಸ್ವಚ್ಛತೆಯಿಂದ ಇರಲಿಲ್ಲ. ಅಮ್ಮ ಎಜುಕೇಷನಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಕಡೆಯಿಂದ ಏನು ಇವತ್ತು ಜಾಲಾರಿ ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿದ್ವಿ. ಆಕಾಶ್ ಪದವಿ ಪೂರ್ವ ಕಾಲೇಜು ಚಿಕ್ಕಬಳ್ಳಾಪುರನ ದ್ವಿತೀಯ PUC ವಿದ್ಯಾರ್ಥಿಗಳು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಶ್ರಮದಾನವನ್ನು ಕೂಡ ಮಾಡಿರ್ತಾರೆ. ಅದಕ್ಕೆ ಪುರಸ್ಕರಿಸುವ ರೀತಿಯಲ್ಲಿ ಟ್ರಸ್ಟ್ ಕಡೆಯಿಂದ ಅವರಿಗೆ ಪ್ರಶಸ್ತಿ ಪತ್ರಗಳನ್ನು ಕೂಡ ನೀಡಿರ್ತೇವೆ. ಎಲ್ಲ ಆಕಾಶ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಉಪನ್ಯಾಸಕರಿಗೂ ಅಮ್ಮ ಎಜುಕೇಷನಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ನ ಪದಾಧಿಕಾರಿಗಳ ಕಡೆಯಿಂದ ಹೃದಯಪೂರ್ವಕ ಅಭಿನಂದನೆಗಳು.